ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ನಿನ್ನೆ 11ನೇ ನುಡಿ ಮುಗಿತು. ಇವತ್ತು 10 ನುಡಿ ಮುಗಿದಿದೆ. ಇವತ್ತು 11ನೇ ನುಡಿ. ಅನಲ ಸೋಮ ಅರ್ಕ ಇಂದು ತಾರ ಅವನಿ ಸುರಪ ಅಪಗ ಮುಖ್ಯ ತೀರ್ಥಗಳ ಅನಿಲ ಗಗನ ಮನ ಆದಿ ಇಂದ್ರಿಯಗಳಿಗೆ ಅಭಿಮಾನಿ. ಅನಲ ಅಂತಂದ್ರೆ ಅಗ್ನಿಗೆ ಇದು ತೇಜ ತತ್ವಕ್ಕೆ ಅಗ್ನಿಗೆ ಅಭಿಮಾನಿ ದೇವತೆಗಳು. ಸೋಮ ಅಂತಂದ್ರೆ ರುದ್ರದೇವರು ಅಹಂಕಾರಕ್ಕೆ ಅಭಿಮಾನಿ ದೇವತೆ. ಅರ್ಕ ಅಂತಂದ್ರೂ ಸೂರ್ಯ ಇದು ಚಕ್ಷುರಿಗೆ ಅಭಿಮಾನಿ ದೇವತೆ. ಆಮೇಲೆ ಇದು ಇಂದು ಅಂತಂದ್ರೆ ಚಂದ್ರ ಮನಸ್ಸಿಗೆ ಅಭಿಮಾನಿ ದೇವತೆ. ತಾರ ಅಂತಂದರೆ ಎಲ್ಲ ತಾರೆಗಳು, ಅದಕ್ಕೆ 20 ನಕ್ಷತ್ರಗಳಿಗೆ ಅಭಿಮಾನಿ ದೇವತೆಗಳು. ಅವನಿ ಅಂತಂದರೆ ಪೃಥ್ವಿ, ಅದಕ್ಕೆ ಧರಾದೇವಿ ಅಭಿಮಾನಿ ದೇವತೆ. ಆಮೇಲೆ ಸುರಪಗ ಅಂತಂದರೆ ನದಿ, ವರುಣದೇವ ನದಿಗೆ ಅರುಣದೇವರಿಗೆ. ಮುಖ್ಯ ತೀರ್ಥಗಳ ತೀರ್ಥ ಎಲ್ಲ ತೀರ್ಥಕೇಂದ್ರ ಅಂದರೆ ಎಲ್ಲ ತೀರ್ಥದೇವ ಅಭಿಮಾನಿ ವರುಣದೇವರು. ಅನಿಲ ಗಗನ, ಆಮೇಲೆ ಅದು ವಾಯುದೇವರು ಗಗನ ಮನ ಆದಿ ಅಂದರೆ ಬರೀ ವಾಯು ಮತ್ತು ಗಗನ ತೊಗೊಂಡ್ರೆ ಪಂಚಮಹಾಭೂತಗಳು ತಗೋಬೇಕು. ಮನ ಆದಿ ಇಂದ್ರಿಯಗಳಿಗೆ ಅಂದರೆ ಬರೀ ಮನಸ್ಸು ಒಂದೇ ಅಲ್ಲ, ಮನಸ್ಸಿಗೆ 11 ಇಂದ್ರಿಯಗಳು. ಈ 11 ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವ್ರಿಗೆಲ್ಲನೂ ಅಭಿಮಾನಿ ಸುರರು ಎಲ್ಲ ದೇವತೆಗಳು, ಅಭಿಮಾನಿ ದೇವತೆಗಳು. ವಿಪಶ್ಚಿತರು ಸನ್ಮನದಿ ಭಜಿಸದಲಿಪ್ಪವರ. ಆದರೆ ಇಲ್ಲಿ ಜ್ಞಾನಿಗಳು ಹೆಂಗೆ ಮಾಡ್ತಾರೆ, ಇದೆಲ್ಲ ಅಭಿಮಾನಿ ದೇವತೆಗಳು. ಇಂದ್ರಿಯಗಳಿಗೆ, ಪಂಚಮಹಾಭೂತಗಳಿಗೆ, ತೀರ್ಥಗಳಿಗೆ ಎಲ್ಲದಕ್ಕೆ ಅಭಿಮಾನಿ ದೇವತೆಗಳು ಇದ್ದಾರೆ. ಆ ದೇವತೆಗಳಿಗೆ ಪೂಜೆ ಮಾಡಿದರೆ ಅವರು ಒಪ್ಪುವುದಿಲ್ಲ. ಮತ್ತು ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ಕೂಡ ಗೋಳಕ ಚಿಂತನೆ ಮಾಡಬೇಕು. ಅವರ ಅಂತರ್ಯಾಮಿಯಾಗಿ ವಾಯುದಂತರ್ಗತ ಭಗವಂತ ಇದ್ದಾನೆ, ಅವ್ರ ದ್ವಾರ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆಯಿಂದ ನಾವು ಆ ದೇವತೆ ಆರಾಧನೆ ಮಾಡಿದರೆ ಅವ್ರು ಒಪ್ಪುತ್ತಾರೆ ಇದ್ದಾರೆ. ಇಲ್ಲರೂ ಒಪ್ಪುವುದಿಲ್ಲ, ಪೂಜೆ ಮಾಡಿದ್ರು ಕೂಡ ಅವರು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಭಜಿಸದಲಿಪ್ಪವರ ಸನ್ಮನದಿ ಅಂತ ವಿಪಶ್ಚಿತರು ಸನ್ಮನದಿ ಭಜಿಸದಲಿಪ್ಪವರ ಪಾವನವ ಮಾಡರು. ಪಾವನ ಮಾಡುತ್ತಾರೆ, ನಮಗೆ ಶುದ್ಧವನ್ನು ಅವರು ಮಾಡುವುದಿಲ್ಲ. ತಮ್ಮ ಪೂಜೆ ಮಾಡಿದರೂ ಸರಿಯೇ, ಅವರದ್ದೇ ಪೂಜೆ ಮಾಡಿದರೂ ಕೂಡ ಅವರು ನಮಗೆ ಶುದ್ಧನಾಗಿ ಮಾಡುವುದಿಲ್ಲ, ಅಂದರೆ ನಮ್ಮ ಪಾಪವನ್ನು ಕಳೆಯುವುದಿಲ್ಲ. ಕಾರಣ ಅವರು ಭಗವಂತನ ಅಧೀನ. ಸೊ ಇವರೆಲ್ಲ ದೇವತೆಗಳು ಭಗವಂತನ ಅಧೀನಿದ್ದಾರೆ. ಇವರು ಅಂತರ್ಯಾಮಿಯಾಗಿ ವಾಯುದಂತರ್ಗತ ಭಗವಂತನೇ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು ವಿನಃ ಡೈರೆಕ್ಟ್ಲಿ ನಾವು ದೇವತೆಗಳಿಗೆ ಮಾತ್ರ ಪೂಜೆ. ಈ ಗಣಪತಿ ಶ್ರೇಷ್ಠ, ರುದ್ರದೇವರು ಶ್ರೇಷ್ಠ, ಈ ಕೆಲವರು ದುರ್ಗಾದೇವಿ ಶ್ರೇಷ್ಠ, ಈ ರೀತಿಯದೆಲ್ಲ ಪಂಗಡಗಳು ಇವೆ. ಸೊ ಅದನ್ನು ಆ ರೀತಿ ಮಾಡಿದರೆ ಅವರು ಡೈರೆಕ್ಟಾಗಿ ನಮಗೆ ಅವರು ಕೂಡ ಒಪ್ಪುವುದಿಲ್ಲ. ಅವ್ರ ಅಂತರ್ಯಾಮಿಯಾಗಿ ಭಗವಂತನೇ ಕಾರ್ಯ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಚಿಂತನೆ ಮಾಡಿದರೆ ಮಾತ್ರ ಅವರು ನಮಗೆ ಉದ್ಧಾರ ಮಾಡ್ತಾರೆ, ನಮ್ಮ ಪಾಪವನ್ನು ಕಳೀತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂತೂ ಎಲ್ಲ ಕಡೆಯೂ ಭಗವಂತನ ಚಿಂತನೆ ಬರಬೇಕು ಅಂತ ಮುಖ್ಯ ಅಂಶ. ಇನ್ನು 12ನೇ ನುಡಿಯಲ್ಲಿ ಕೆಂಡ ಕಾಣದೆ ಮುಟ್ಟಿದ ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೇ ಪುಂಡರೀಕ ದಳಾತ ಅಕ್ಷಣ ವಿಮಲ ಪದ ಪದ್ಮ ಬಂಡುಣಿಗಳೆಂದನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಡದೆ ನರನ ಪಾವನ ಮಾಳ್ಪಡಾಕ್ಷರದಿ. ಅದೇ ಈಗ ಕೆಂಡಾಗಿದೆ, ಆ ಕೆಂಡದ ನಾವು ಇಲ್ಲಿ ಕೆಂಡಾಗಿದೆ, ಇದು ಸುಡುತ್ತದೆ ಅಂತ ತಿಳ್ಕೊಂಡು ಮುಟ್ಟಿದ್ರು ಸುಡುತ್ತದೆ, ತಿಳಿಲಾರ್ದೇ ನಾವು ಮುಟ್ಟಿದ್ರು ಸುಡುತ್ತದೆ. ಅಂದರೆ ಆ ಕೆಂಡದ ಗುಣ ಏನು, ಸುಡೋ ಗುಣ. ಸೊ ನಾವು ತಿಳ್ಕೊಂಡು ಮುಟ್ಟಲಿ ಅಥವಾ ತಿಳಿದೇನೆ ಮುಟ್ಟಿದ್ರು ಕೂಡ ಅದು ಸುಟ್ಟುವ ಕೆಲಸ ತಂದಕ್ಕೆ ಮಾಡ್ತದೆ. ಅದೇ ರೀತಿಯಾಗಿ ಇದು ಕಮಲದಂಥ ಕಣ್ಣುವುದಂಥ ಭಗವಂತ ಪುಂಡರೀಕದೊಳ ಅಕ್ಷರ
ವಿಮಲ ಪದ ಪದ್ಮ, ಶುದ್ಧವಾದಂಥದ್ದು ಪಾದಪದ್ಮವನ್ನು ನಾವು ಭಜಿಸಿದರೆ ಬಂಡುಣಿಗಳಿಂದ ಭಕುತರ ಅಂತ ಇಲ್ಲಿ ಇದು ಭ್ರಮಣ ಬಂದು ಹೇಗೆ ಕಮಲಕ್ಕೆ ಬಂದು ಸ್ವಾದವನ್ನು ಮಾಡ್ತದೆ, ಗ್ರಹಣ ಮಾಡ್ತದೆ. ಅದೇ ಅದು ಒಂದು ಜೇನು ತಗೋತದೆ, ಅದು ತಗೋತದೆ. ಅನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ, ಅದು ಈ ಭಕ್ತರ ಸಮೂಹದೇನಿದೆ ನೋಡಿದ ಮಾತ್ರದಲ್ಲಿ ಅಂತಂದರೆ ಇಲ್ಲಿ ಯಾರು ಅಪರೋಕ್ಷ ಜ್ಞಾನಿಗಳು ಇರ್ತಾರೆ, ಯಾರು ಜ್ಞಾನಿಗಳು ಇರ್ತಾರೆ, ಅವರು ನಾವು ಹೋಗಿ ಸೇವೆ ಮಾಡೋಕ್ಕೂ ಅಥವಾ ಬರೀ ಅವ್ರ ದರ್ಶನ ಮಾತ್ರದಿಂದ ಕೂಡ ನಮಗೆ ಪಾವನ ಮಾಡ್ತಾರೆ. ಮಾತ್ರದಲ್ಲಿ ತನು ದಿಂಡುಗೆಡದಿಹ ನರನ ಪಾವನ ಮಾಡ್ಪಣಾಕ್ಷಣದಿ. ಅದೇ ನಾವು ಪೂರ್ಣ ನಮಸ್ಕಾರ ಮಾಡಬೇಕು. ಇಲ್ಲಿ ನಮಸ್ಕಾರ ಭಾಳ ಇಷ್ಟ, ಅದರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅವ್ರಿಗೆ ಅಂತ. ಅಂದರೆ ಇಲ್ಲಿ ಜ್ಞಾನಿಗಳೇ ಇದ್ದಾರೆ, ಅವ್ರಿಗೆ ಭಕ್ತರಿಗೆ ಅವರು ಭಕುತರ ಹಿಂಡು ನೋಡಿದ್ರೆ ಭಗವಂತನ ಭಕ್ತರ ಹಿಂಡು ತಾನೆ ಗುಂಪು, ಅವ್ರಿಗೆಲ್ಲ ಸಮೂಹ ಇರ್ತದೆ. ಆ ಸಮೂಹಕ್ಕೆ ಹೋಗ್ಬೇಕಂತೇನಿಲ್ಲ, ಅಂತಹ ಆ ಸಮೂಹದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಹೋಗಿ ನಾವು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಬರೀ ಅವರು ನಮಗೆ ನೋಡಿರೋ ಕೃಪಾದೃಷ್ಟಿಯಿಂದ ನಾವು ನೋಡಿರೋ ಸಾಕು. ಈಗ ನಮ್ಮ ಗ್ರೂಪ್ನಲ್ಲಿ ನಮಗೆ ಪದೇ ಹೇಳ್ತಾ ಇದ್ದೇನೆ, ಈಗ ನಾವು ಜಗನ್ನಾಥದಾಸರಿಗೆ ಶರಣ ಹೋಗಿದ್ದೀವಿ, ನಮ್ಮ ಜ್ಞಾನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅದಲ್ಲದೆ ನಮಗೆ ಇವಾಗಿದ್ದಂಥ ಗುರುಗಳ ಸುಧನು ಶರಣ ಹೋಗಿದ್ದೀವಿ, ಜ್ಞಾನ ಕೊಡಿ ಅಂತ ಹೇಳ್ತೀವಿ. ಅವರು ಸಹವಾಸದಿಂದ, ಅಂದರೆ ಇದು ಹರಿಕಥಾನುಸಾರ ನಾವು ಪಾರಾಯಣ ಅನುಸಂಧಾನ ಅಂತಂದರೆ ಇದು ಜಗನ್ನಾಥದಾಸರ ಸಹವಾಸನೇ. ಅವ್ರು ಡೈರೆಕ್ಟ್ ನಮ್ಮ ಸಹವಾಸ ಇಲ್ಲ, ಅವರು ಈ ಗ್ರಂಥದ ದ್ವಾರ ನಾವು ಅವ್ರ ಸಹವಾಸದಲ್ಲಿ ಇದ್ದೀವಿ. ಅದಕ್ಕಾಗಿ ನಮಗೆ ಅದು ನೋಡಿದರೆ ಮಾತ್ರದಿ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಪಾವನ ಮಾಡ್ತದೆ ಅದನ್ನು ಅಂತ ಮಾಧವಿ ತನು ದಿಂಡುಗೆಡದಿಹ ನರನ ಪಾವನ ಪರಾಕ್ಷಣದಿ. ಅದೇ ನಮಗೆ ಸಾಷ್ಟಾಂಗ ನಮಸ್ಕಾರದ ಅರ್ಥ ಏನು? ನಾವು 10 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಇದನ್ನೆಲ್ಲ ನಿಮ್ಮ ಶರಣಾಗತ, ನಿಮ್ಮ ಅಧೀನದ ನಿಮ್ಮನ್ನು ಅಂತರ್ಯವಾದಂತಹದ್ದು ಭಗವಂತನ ಅಧೀನ ಇದೆ. ಆದರೆ ನಿಮ್ಮಲ್ಲಿ ವಿಶೇಷವಾದಂಥ ಭಗವಂತನ ಸನ್ನಿಧಾನ ಇದೆ. ಅದರಿಂದ ನಮಗೆ ನಿಮ್ಮ ದ್ವಾರ ನನಗೆ ಅನುಗ್ರಹ ಆಗ್ತದೆ, ಅದು ಆಗಿದ್ರೆ ನಾನು ಉದ್ಧಾರ ಆಗ್ತದೆ ಅಂತ ಈ ಭಾವನೆಯಿಂದ ನಾವು ಅವರಿಗೆ ನಮಸ್ಕಾರ ಮಾಡಬೇಕು. ಅವರ ಅಂತರ್ಯಾಮಿ ಭಗವಂತನಿಗೆ, ಅದು ನನಗೆ ಶರಣಾಗತನಾಗಿ. ಆದರೆ ಅವರಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ, ಅವರು ದ್ವಾರ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಈ ರೀತಿಯಾಗಿ ನಾವು ನಮಸ್ಕಾರ ಮಾಡಿದರೆ ನರನ ಪಾವನ ಮಾಳ್ಪರು ಆಕ್ಷಣದಿ. ಅದೇ ಇದು ಅವರು ಬರೀ ಅವ್ರು ಮಾಡೋದ್ರಿಂದ ನಮಸ್ಕಾರ ಮಾಡೋದ್ರಿಂದ ನಾವು ಪಾವನ ಆಗ್ತೀವೇನೋ ಅಂತ ಇಲ್ಲ. ಅವರು ಸಹವಾಸದಿಂದ ನಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ, ಸಾಧನ ಅಭಿವೃದ್ಧಿ ಆಗ್ತದೆ. ಅವ್ರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ, ನಾನು ಯಾವಾಗಲೂ ಅದೇ ಅನ್ಕೋತಾ ಇರ್ತೀನಿ, ಯಾವಾಗಲೂ ಸ್ವಾಮಿಗಳು ದರ್ಶನಕ್ಕೆ ಹೋದರೆ ಅವ್ರ ದೃಷ್ಟಿ ನಮಗೆ ಬಿದ್ದರೆ ಸಾಕಪ್ಪ ಅಂತ ಇರ್ತೀನಿ. ಅವ್ರು ಬರೀ ನಮ್ಮ ಕಡೆ ನೋಡಿದರೆ ನಮಗೆ ಎಷ್ಟು ಖುಷಿ. ಅವ್ರು ಬರೀ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಕೂಡ ನಮಗೆ ಸಾಧನ ಅಭಿವೃದ್ಧಿ ಆಗ್ತದೆ, ಕಷ್ಟ ಪರಿಹಾರಗಳು ಆಗ್ತವೆ. ಅದೇ ಸಾಧನಕ್ಕೆ ಬರುವಂಥ ಒಂದು ಅಡೆತಡೆ ಇರ್ತಾವೆ, ಅದನ್ನು ಪರಿಹಾರ ಆಗ್ತದೆ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಆ ಕ್ಷಣದಲ್ಲಿ ನಮಗೆ ಅಂದರೆ ಅವರ ಉಪದೇಶದಿಂದ ಅಂತ ಅರ್ಥ ಮಾಡ್ಕೋಬೇಕು. ಈ ಜ್ಞಾನಿಗಳ ಉಪದೇಶದಿಂದ ನಮಗೆ ಉದ್ಧಾರ ಆಗ್ತದೆ, ನಮಗೆ ಪಾವನ ಆಗ್ತದೆ, ಪವಿತ್ರ ಮಾಡ್ತದೆ ಅಂತ ಹೇಳ್ತಾರೆ. ಇನ್ನು 13ನೇ ನುಡಿಯಲ್ಲಿ ಈ ನಿಮಿತ್ತ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಕೂಮಾನವರ ಕೂಡಾಡದಿರು ಲೌಕಕ್ಕೆ ಮರಳಾಗಿ. ಈ ನಿಮಿತ್ತವಾಗಿ, ನಿಮಿತ್ತವಾಗಿ ಅಂದರೆ ಶ್ರವಣದ ನಿಮಿತ್ತವಾಗಿ ಈ ಜ್ಞಾನಿಗಳ ಸಹವಾಸ ಮಾಡು. ಅಂದರೆ ಶ್ರವಣಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ಈ ಸತತವಾಗಿ ಶ್ರವಣ ಮಾಡ್ತಾ ಇದ್ದರೆ ನಮಗೆ ಅದು ಜ್ಞಾನ ಅಭಿವೃದ್ಧಿ ಆಗ್ತದೆ. ಈ ಶ್ರವಣದಿಂದ ನಮಗೆ ಸಿಗೋದು ಯಾರಿಂದ? ಈ ಜ್ಞಾನಿಗಳಿಂದ. ಆ ಜ್ಞಾನಿಗಳಿಂದ ಅದಕ್ಕೆ ಈ ನಿಮಿತ್ತ ಪುನಃ ಅಂತ ಹೇಳ್ತಾರೆ. ಅದೇ ವಸ್ತುನ ಒಂದು ಸತಿ ಕೇಳಿಬಿಡೋದಲ್ಲ, ಸತತವಾಗಿ ಕೇಳ್ತಾ ಇರಬೇಕು. ಸತತವಾಗಿ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅಪರೋಕ್ಷ ಜ್ಞಾನಿಗಳಂತಹದ್ದು ಅವರು ತೇಜೋಮಯ ರೂಪದಿಂದ ಅವರು ಇರ್ತಾರೆ. ಜ್ಞಾನ ತೇಜೋಮಯ ರೂಪ. ಅದು ಸಹವಾಸ ಮಾಡು. ಇಂಥವ್ರ ಸಹವಾಸ, ಸಜ್ಜನರ ಸಹವಾಸದಿಂದ ದೇವಹುತಿಗೆ ಕಪಿಲರೂಪಿ ಪರಮಾತ್ಮ ಫಸ್ಟ್ ಉಪದೇಶ ಮಾಡಿದ್ದಾನೆ ಸಜ್ಜನರ ಸಹವಾಸ ಅಂತ ಹೇಳಿದ್ದಾರೆ. ಈ ಸಜ್ಜನರ ಸಹವಾಸದಿಂದ
ನಮಗೆ ಜ್ಞಾನ ಅಭಿವೃದ್ಧಿ, ಭಗವಂತ ಹತ್ತಿರ ಆಗ್ತಾನೆ, ನಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ, ನಮ್ಮ ಅಂತಃಕರಣ ಶುದ್ಧ ಆಗ್ತದೆ, ನಮ್ಮ ಕರ್ಮಗಳು ಶುದ್ಧ ಆಗ್ತವೆ, ಕೆಟ್ಟ ಕರ್ಮಗಳನ್ನ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಜ್ಞಾನಿಗಳ ಸಹವಾಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಕೂಮಾನವರ ಕೂಡಾಡಿದರು. ಕೂಮಾನವರು ಯಾರಂತಂದರೆ ಇಲ್ಲಿ ಬರೀ ಐಹಿಕ ಸುಖದಲ್ಲಿ ಓಡಾಡ್ತಾ ಇರ್ತಾರಲ್ಲ, ಅದರಲ್ಲೇ ಲಕ್ಷ್ಯ ಇರ್ತದೆ. ಮತ್ತು ಅಸೂಯ ಇರ್ತದೆ, ದ್ವೇಷ ಇರ್ತದೆ, ಅಹಂಕಾರ ಇರ್ತದೆ, ಮಮಕಾರ ಇರ್ತದೆ. ಅಂಥವ್ರ ಜೊತೆಲಿದ್ದರೆ ಅವರು ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಅದಕ್ಕೆ ಆ ದೋಷಗಳು ನಮಗೆ ಬಂದುಬಿಡ್ತವೆ. ಯಾಕಂದರೆ ಅವ್ರ ಜೊತೇಲಿ ಇದ್ದುಬಿಟ್ರೆ ಅವ್ರು ಮಾಡುವಂಥ ನಮಗೆ ಸರಿ ಅನಿಸ್ಬಿಡ್ತದೆ, ಅದು ರುಚಿಕರ ಅನ್ನಿಸ್ತದೆ. ಆ ರೀತಿಯಾಗಿ ನಾವು ಮಾಡಿಬಿಡ್ತೀವಿ. ಅದಕ್ಕೆ ಅದು ಕೂಮಾನ ಸಹವಾಸ ಮಾಡಬಾರ್ದು, ಸಜ್ಜನರ ಸಹವಾಸ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮರಳಾಗಿ ಲೌಕಕ್ಕೆ ಮರಳಾಗಿಬಿಡ್ತೀವಿ. ಮರಳಾಗಿಬಿಡ್ತದೆ, ಸರಿ ಅನ್ನಿಸ್ತದೆ, ರುಚಿಕರ ಅನ್ನಿಸ್ತದೆ ನಮಗೆ. ವೈನತೆಯಾನ್ಸಂಗನ ಅಂದರೆ ಗರುಡನ ಹೆಗಲ ಮೇಲಿದ್ದಂಥ ಭಗವಂತ ಶ್ರೀಹರಿ ಸರ್ವಸ್ಥಾನದಲ್ಲಿ ನಾಮರೂಪ ಧ್ಯಾನಿಸುತ್ತ ಸಂಚರಿಸಿ ಇತರ ಆಲೋಚನೆಯ ಬಿಟ್ಟು ಎಲ್ಲ ಸ್ಥಾನದಲ್ಲಿ ಈಗ ಯಾರು ನಮ್ಮ ಕಡೆ ಕೆಲಸರು ಬರ್ತಾರೆ ಅವ್ರ ಅಂತರ್ಯಾಮಿಯಾಗಿ ಭಗವಂತ ನಮಗೆ ಸಹಾಯ ಮಾಡ್ತಾ ಇದ್ದಾನೆ ತಿಳ್ಕೊಬೇಕು. ನಾವು ಪಗಾರ ಕೊಡ್ತೀವಿ, ನಮ್ಮಿಂದ ಹೊಟ್ಟೆ ತುಂಬ್ತದೆ ಸರ್ವತಾ ತಿಳ್ಕೊಬಾರ್ದು. ಸಹಾಯಕ್ಕೆ ಭಗವಂತ ಈ ರೀತಿಯಾಗಿ ನಮಗೆ ಅವ್ರ ದ್ವಾರ ನಮಗೆ ಸಹಾಯವನ್ನು ಕೊಡ್ತಾ ಇದ್ದಾನೆ ಭಗವಂತನೇ ತಿಳ್ಕೊಬೇಕು. ಹೀಗೆ ಸರ್ವಸ್ಥಾನದಲ್ಲಿ ಪ್ರತಿಯೊಂದು ಅನ್ನದಲ್ಲಿ ಅದಂತೂ ಭೋಜನ ಸಂಧಿ ವಿಸ್ತಾರವಾಗಿ ಬಂದಿದೆ. ನಾವು ಏನೇ ಕೆಲಸ ಮಾಡಿ, ಈ ಮನೆಯಲ್ಲಿ ಇರಲಿ, ನಾವು ಕೆಲಸನೇ ಮಾಡಲಿ, ಯಾರು ನಮ್ಮ ಕಡೆ ಬರಲಿ, ಯಾರು ನಮ್ಮ ಪರಿವಾರ ಜನರಿರಲಿ, ಎಲ್ಲರೊಳಗೂ ಭಗವಂತ ಇದ್ದಾನೆ. ಆಯಾ ಸ್ಥಾನದಲ್ಲಿ ಆಯಾ ಹೆಸರದಿಂದ, ಕಟ್ಟಿಗೆಯಲ್ಲಿ ಕಟ್ಟಿಗೆ ಹೆಸರಿಂದ ಕಟ್ಟಿಗೆ ರೂಪದಿಂದ ಇದ್ದಾನೆ, ನೀರಿನಲ್ಲಿ ನೀರು ಹೆಸರಿನಿಂದ ನೀರು ರೂಪದಿಂದ ಇದ್ದಾನೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ನಾಮರೂಪವ ಧ್ಯಾನಿಸುತ್ತ ಧ್ಯಾನಕ್ಕೆ ವಿಚಾರ ಧ್ಯಾನಕ್ಕೆ ಏನು ಡಿಫರೆನ್ಸು ಅಂತಂದರೆ, ಈಗ ನಾವು ಚಿಂತನೆ ಮಾಡ್ತೀವಿ ಅಂತಂದರೆ ಅಲ್ಲಲ್ಲಿ ಅನುಸಂಧಾನವನ್ನು ಬರ್ತದೆ. ಧ್ಯಾನ ಅಂತಂದರೆ ಸತತವಾಗಿ ಭಗವಂತನ ಗುಣರೂಪ ಕ್ರಿಯೆಗಳ ಚಿಂತನೆ ಸತತವಾಗಿ ಮಾಡ್ತೀವಿ, ಅದಕ್ಕೆ ಧ್ಯಾನ ಅಂತ ಹೇಳ್ತೀವಿ. ಅದೇ ಭಗವಂತನ ಗುಣರೂಪ ಕ್ರಿಯೆಗಳ ಚಿಂತನೆ ಸತತವಾಗಿ ಮಾಡುವುದೇ ಧ್ಯಾನ. ಅದಕ್ಕೆ ಧ್ಯಾನಕ್ಕೆ ಯಾವುದು ಕಂಡೀಷನ್ ಜಾಸ್ತಿ ಇಲ್ಲ. ಅದಕ್ಕೆ ಮಡಿಲೇ ಇರಬೇಕು, ಅದಕ್ಕೆ ಮಂತ್ರ ಏನಿರೋದಿಲ್ಲ, ಯಾವಾಗಾದರೂ ಮಾಡಬಹುದು, ಕೆಲಸ ಮಾಡ್ಕೊತ ಮಾಡ್ಬೋದು. ಅದಕ್ಕೆ ಅದೇ ಧ್ಯಾನದ ಒಂದು ಧ್ಯಾನಕ್ಕೆ ಭಗವದ್ಗೀತೆ ಹೇಳಿದ್ದು, ಧ್ಯಾನ ಸತತವಾಗಿ ಒಂದು ಕಡೆ ಕೂತ್ಕೊಂಡು ಪೂರ್ತಿ ಕಣ್ಣು ಮುಚ್ಚಿಕೊಂಡು ಭಗವಂತನ ಸತತವಾಗಿ ಚಿಂತನೆ ಮಾಡಿರ್ತೀವಿ. ಅವನ ಗುಣರೂಪ ಕ್ರಿಯೆಗಳ ಚಿಂತನೆ ಮಾಡ್ತಿದ್ದು ಧ್ಯಾನ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಹಾಗೆ ರೀತಿಯಾಗಿ ಧ್ಯಾನಿಸುತ್ತ ಸತತವಾಗಿ ಸಂಚರಿಸು. ಅದೇ ಇದು ಅಂದರೆ ಆ ರೀತಿಯಾಗಿ ಓಡಾಡ್ಕೊಂಡಿರು. ಇತರ ಆಲೋಚನೆ ಮಾಡಬೇಡ. ಅದೇ ಐಹಿಕವಾದಂಥದ್ದು ಸುಖದ ದುಃಖದ ಬಗ್ಗೆ ಚಿಂತನೆ ಮಾಡಬೇಡ. ಸತತವಾಗಿ ಭಗವಂತನ ಚಿಂತನೆ, ಸಜ್ಜನರ ಸಹವಾಸ, ಜ್ಞಾನಿಗಳ ಸಹವಾಸವನ್ನು ಮಾಡಬೇಕು. ಆಮೇಲೆ ಜನರು ಏನಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಕೂಮಾನವರು ಯಾರು ಬರೀ ಐಹಿಕ ಸುಖದಲ್ಲೇ ಸಂತೋಷ ಪಡ್ತಾ ಇರ್ತಾರೋ ಅವ್ರ ಹತ್ರ ನಾವು ಹೋಗಬಾರ್ದು, ಅವ್ರ ಜೊತೆಲಿ ನಾವು ಸಹವಾಸ ಮಾಡಬಾರ್ದು. ಇದು ಲೌಕಿಕವಾಗಿರ್ತದೆ. ಅವರು ಮಾತಾಡಿಸ್ಬೇಕು, ಫ್ರೆಂಡ್ಶಿಪ್ ಇಟ್ಕೋದು ಸರಿ, ಆದರೆ ಅವರ ವಿಚಾರಧಾರದಲ್ಲಿ ನಾವು ಹೋಗಬಾರ್ದು. ನಾವು ಸತತವಾಗಿ ಇದರಲ್ಲೇ ಇರಬೇಕು. ಸುಮ್ಮನೆ ಲೌಕಿಕವಾಗಿ ಎಷ್ಟು ಸಹವಾಸ ಮಾಡ್ಕೋ ಅಷ್ಟೇ. ಅವ್ರ ಜೊತೆಲಿ ಬಹಳಷ್ಟು ಆಳವಾಗಿ ಅವ್ರ ಜೊತೆಲಿ ಹೋಗಿ ಅವ್ರ ಥರನೇ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು, ಅದನ್ನು ಅವಾಯ್ಡ್ ಮಾಡಬೇಕು. ಸಜ್ಜನರ ಸಹವಾಸ ಮಾಡಬೇಕು ಅಂತ ಇಲ್ಲಿ 11, 12, 13 3 ನುಡಿಯಲ್ಲಿ ಸಜ್ಜನರ ಸಹವಾಸ ಮಾಡಬೇಕು ಅಂತಲೇ ಒತ್ತಾಯವಾಗಿ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಇವಾಗ ಎಲ್ಲ ಗುರುಗಳ ಸಜ್ಜನರ ಸಹವಾಸ ಸಿಕ್ಕಿದೆ, ಜಗನ್ನಾಥ ಸಹವಾಸ ಸಿಕ್ಕಿದೆ. ಆದಮೇಲೆ ನಾವು ಖಂಡಿತವಾಗಿ ನಾವು ಉದ್ಧಾರ ಆಗ್ತೀವಿ ಅಂತಲೇ ನಾವು ಗಣಿತವಾಗಿ ವಿಶ್ವಾಸದಿಂದ ನಾವು ಇದು ಅಧ್ಯಯನ ಮಾಡಬೇಕು, ಪಾರಾಯಣ ಮಾಡಬೇಕು. ಗುರುಗಳ ನಮ್ಮ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸದಿಂದ ನಾವು ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.